Mummy Daddy Fashions. Exclusive ready-made dresses, kids wear, ladies wear and sarees showroom. Address SNT Complex, Mini Talkies, South Kacheri Road, Raichur. ಜಿಲ್ಲಾ ಶಿಶು ಅಭಿವೃದ್ಧಿ ಇಲಾಖೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ತಡೆಯಲು ಸೂಕ್ತ ತನಿಖಾ ತಂಡ ರಚಿಸಿ ತಪ್ಪಿತಸ್ಥರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧೀನದಲ್ಲಿನ ಶಿಶು ಯೋಜನಾ ಅಭಿವೃದ್ಧಿ ಇಲಾಖೆ ಗಿಲ್ಲೆಸುಗೂರಿನಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದ್ದು, ನೇಮಕಾತಿ ಸಂದರ್ಭದಲ್ಲಿ ಅರ್ಹರಿರುವ ಅಭ್ಯರ್ಥಿಗಳನ್ನು ಅನರ್ಹಗೊಳಿಸಿ, ಅನರ್ಹರಾಗಿರುವ ಅಭ್ಯರ್ಥಿಗಳನ್ನು ಅರ್ಹಗೊಳಿಸಿ ಭಾರಿ ಗೋಲ್ಮಾಲ್ ನಡೆಸಿದ್ದಾರೆ ಎಂದು ಆರೋಪಿಸಿದರು. ತಾಲೂಕಿನ ಚಿಕ್ಕಸುಗೂರು ಗ್ರಾಮದ ಅಂಗನವಾಡಿ ಕೇಂದ್ರ 2ರಲ್ಲಿ ಶಾಂತ ಎಂಬ ಅಭ್ಯರ್ಥಿಯು ಅಂಗನವಾಡಿ ಶಿಕ್ಷಕಿಯಾಗಿ ಪ್ರವರ್ಗ 2A ರಲ್ಲಿ ಬರುವ ಕುರುಬ ಮೀಸಲಾತಿಯಲ್ಲಿ ನೇಮಕಾತಿ ಹೊಂದಿದ್ದಾರೆ. ಇದೇ ಶಿಕ್ಷಕಿಯು 2007ರಲ್ಲಿ ಪ್ರವರ್ಗ 2A ರ ಕುರುಬ ಜಾತಿಗೆ ಸಂಬಂಧಪಟ್ಟಂತೆ ಜಾತಿ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ್ದರು ಎಂದು ದೂರಿದರು. ಮೂಲತಃ ಲಿಂಗಾಯತ ಸಮುದಾಯಕ್ಕೆ ಸೇರಿದರಿದ್ದು ತಹಸೀಲ್ದಾರರಿಗೆ ದೂರು ನೀಡಿದರೆ ಹಾರಿಕೆ ಉತ್ತರ ನೀಡಿದ್ದಾರೆ. ಇವರು ಅಕ್ರಮವಾಗಿ 50 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ಆಸ್ತಿಯನ್ನು ಹೊಂದಿದ್ದಾರೆ, ಅನೈತಿಕ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಶಿಶು ಯೋಜನಾ ಅಧಿಕಾರಿಗಳ ಸಹಾಯದಿಂದ ಅವ್ಯವಹಾರದಲ್ಲಿ ತೊಡಗಿಕೊಂಡಿದ್ದಾರೆ. ಅಂಗನವಾಡಿ ಶಿಕ್ಷಕಿಯಾಗಿ ಇಷ್ಟೆಲ್ಲ ಆಸ್ತಿಗಳನ್ನು ಗಳಿಸಲು ಹೇಗೆ ಸಾಧ್ಯ? ಅವ್ಯವಹಾರಗಳನ್ನು ಮಾಡುತ್ತಿದ್ದರೂ ಸಹ ಯಾವೊಬ್ಬ ಅಧಿಕಾರಿಯೂ ಸಹ ಈಕೆಯ ವಿರುದ್ಧ ಕ್ರಮ ಕೈಗೊಳ್ಳದೇ ಇರಲು ಕಾರಣವಾದರೂ ಏನು ಎಂಬುದನ್ನು ಪ್ರಶ್ನಿಸಿದರು. ಕೂಡಲೇ ಇವರ ವಿರುದ್ಧ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ರಾಯಚೂರು ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧೀನದಲ್ಲಿ ಬರುವ ಶಿಶು ಅಭಿವೃದ್ಧಿ ಯೋಜನೆ ಇಲಾಖೆ ಗಿಲ್ಲೆಸೂರು ಯೋಜನೆಯಲ್ಲಿ ಅವ್ಯಾತ ಭ್ರಷ್ಟಾಚಾರ ಅವ್ಯವಹಾರ ನಡೆಯುತ್ತಿದ್ದು, ಇಂಥ ಅವ್ಯವಹಾರಗಳನ್ನು ತಡೆಯಬೇಕಾದ ಅಧಿಕಾರಿಗಳೇ ಈ ಅವ್ಯವಹಾರಗಳಲ್ಲಿ ಶಾಮೀಲಾಗಿ ನೇಮಕಾತಿ ಸಂದರ್ಭದಲ್ಲಿ ಅರ್ಹರಿರುವ ಅಭ್ಯರ್ಥಿಗಳನ್ನು ಅನರ್ಹರಾಗಿರುವ ಅಭ್ಯರ್ಥಿಗಳನ್ನು ಅರ್ಹಗೊಳಿಸಿ ಭಾರಿ ಗೋಲ್ಮಾಲ್ ಎಸಗುತ್ತಿದ್ದಾರೆ. ಇದರಿಂದಾಗಿ ಅಭ್ಯರ್ಥಿಗಳು ಅನರ್ಹ ರೀತಿಯಲ್ಲಿ ವರ್ತಿಸುತ್ತಾ ನಮ್ಮನ್ನು ಯಾರು ಹೇಳೋರು ಇಲ್ಲವೆಂಬಂತೆ ರಾಜಾರೋಷ ಭಾರಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಉದಾಹರಣೆಗೆ 1997ನೇ ಸಾಲಿನ ರಾಯಚೂರು ತಾಲೂಕಿನ ಚಿಕ್ಕಸೂರು ಗ್ರಾಮದ ಅಂಗನವಾಡಿ ಕೇಂದ್ರ 2ರಲ್ಲಿ ಶಾಂತ ಎಂಬ ಅಭ್ಯರ್ಥಿಯು ಅಂಗನವಾಡಿ ಶಿಕ್ಷಕಿ ಪ್ರವರ್ಗ 2A 2ರಲ್ಲಿ ಬರುವ ಕುರುಬ ಮೀಸಲಾತಿಯಲ್ಲಿ ನೇಮಕಾತಿ ಹೊಂದಿರುತ್ತಾರೆ. ಮುಂದುವರೆದು ಇದೇ ಶಿಕ್ಷಕರು 2007ರಲ್ಲಿ ಪ್ರವರ್ಗ 2A ರ ಕುರುಬ ಜಾತಿಗೆ ಸಂಬಂಧಪಟ್ಟಂತೆ ಜಾತಿ ಪ್ರಮಾಣ ಪತ್ರವನ್ನು ಸಹ ಸಲ್ಲಿಸಿರುತ್ತಾಳೆ. ಆದರೆ ಮೂಲತಃ ಈಕೆಯು ಲಿಂಗಾಯತ ಸಮುದಾಯಕ್ಕೆ ಸೇರಿದವಳಾಗಿರುತ್ತಾಳೆ. ಹಾಗೆಯೇ ಈ ಕುರಿತಂತೆ ಮಾನ್ಯ ತಹಸೀಲ್ದಾರರು ರಾಯಚೂರು ಅವರ ಸಮಕ್ಷದಲ್ಲಿಯೂ ಸಹ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಲಿಂಗಾಯತ ಜಾತಿಯವಳಾದ ನನಗೆ ಪ್ರವರ್ಗ 2A ರ ಕುರುಬ ಜಾತಿ ಪ್ರಮಾಣ ಪತ್ರ ಹೇಗೆ ಬಂತು ಎಂಬುದೇ ಗೊತ್ತಿಲ್ಲವೆಂದು ಜಾಣ ನಡೆಯನ್ನು ಪ್ರದರ್ಶಿಸಿದ್ದಾಳೆ. ಹಾಗೆ ಈಕೆಯು ಅಂಗನವಾಡಿ ಶಿಕ್ಷಕ ನೇಮಕವಾದಾಗಿನ ಇಲ್ಲಿಯವರೆಗೆ ಸುಮಾರು 50 ಲಕ್ಷಕ್ಕೂ ಅಷ್ಟೇ ಬೆಲೆ ಬಾಳುವ ಆಸ್ತಿಯನ್ನು ಹೊಂದಿರುತ್ತಾಳೆ. ಅಷ್ಟೇ ಅಲ್ಲದೆ ಚಿಕ್ಕಸೂರು ಗ್ರಾಮದಲ್ಲಿ ಬೇರೆ ಬೇರೆ ರೀತಿಯ ಆಸ್ತಿಯನ್ನು ಮಾಡುವುದಲ್ಲದೆ ಅನೈತಿಕ ಚಟುವಟಿಕೆ ನಡೆಸುತ್ತಿದ್ದಾಳೆ. ಈ ಕುರಿತಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅನೇಕ ಬಾರಿ ಮಾಹಿತಿಯನ್ನು ಒದಗಿಸಲು ಸಹ ಯಾವೊಬ್ಬ ಅಧಿಕಾರಿ ಈಕೆಯ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದೆ ಬಂದಿಲ್ಲ. ಏಕೆಂದರೆ ಶಿಶು ಯೋಜನಾಧಿಕಾರಿಗಳ ಸಹಾಯದ ಅವ್ಯವಹಾರದಲ್ಲಿ ತೊಡಗಿಕೊಂಡಿದ್ದಾಳೆ. ಕೇವಲ ಒಬ್ಬ ಅಂಗನವಾಡಿ ಶಿಕ್ಷಕ ಇಷ್ಟೆಲ್ಲ ಆಸ್ತಿಗಳನ್ನು ಗಳಿಸಲು ಈಗ ಸಾಧ್ಯ? ಇಷ್ಟೆಲ್ಲ ಅವ್ಯವಹಾರಗಳನ್ನು ಮಾಡುತ್ತಿದ್ದರೂ ಸಹ ಯಾವೊಬ್ಬ ಅಧಿಕಾರಿಯೂ ಸಹ ಈಕೆಯ ವಿರುದ್ಧ ಕ್ರಮ ಕೈಗೊಳ್ಳದಿರಲು ಕಾರಣವಾದರೆ ಏನು? ಇದು ಕೇವಲ ರಾಯಚೂರು ತಾಲೂಕಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಇಂಥ ಅನೇಕ ಉದಾಹರಣೆಗಳು ಜಿಲ್ಲೆಯ 7 ತಾಲೂಕುಗಳಿಗೂ ಪಸರಿಸಿದ್ದು, ಎಲ್ಲ 7 ತಾಲೂಕುಗಳಿಗೆ ತನಿಖಾ ತಂಡವನ್ನು ರಚಿಸಿ ಭ್ರಷ್ಟಾಚಾರದಲ್ಲಿ ಭಾಗಿಯಾದವರು ಯಾರೇ ಆದರೂ ಸಹ ಅವರ ಎಡೆಮೇಲೆ ಕಟ್ಟುವ ಕೆಲಸವರ ಮಾತ್ರವೇ ರಾಯಚೂರು ಜಿಲ್ಲೆಯು ಭ್ರಷ್ಟಮುಕ್ತ ಜಿಲ್ಲೆಯಾಗಿ ಪ್ರಯತ್ನಗಳು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಮಂಜುನಾಥ ಸೇರಿದಂತೆ ಅನೇಕರಿದ್ದರು.